ಎಲ್ಲಿಯೂ ಸಿಗದ ಡಿಕೆ ಶಿವಕುಮಾರ್ ಪ್ರೇರಕ ರೋಚಕ ಸ್ಫೋಟಕ ಸ್ಟೋರಿ. ಭದ್ರಾವತಿಯಿಂದ ಹೊರಟ ಬುಲೆಟ್ ಕನಕಪುರ ತಲುಪಿದ ನಂತರ ನಡೆದಿದ್ದೇನು? 3,000 ರೂಪಾಯಿಗೆ ಕೊರಳಲ್ಲಿನ ಚೈನ್ ಅನ್ನ ಒತ್ತೆ ಇಟ್ಟಿದ್ಯಾಕೆ ಡಿಕೆ? ಮುಂಬೈ ಹೋಟೆಲ್ ಅಲ್ಲಿನ ಅತಿ ಸೂಕ್ಷ್ಮ ಪ್ರಸಂಗಗಳ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಡಬಲ್ ಶೂಟರ್ ಡಿಕೆ ಸಿಎಂ ಆಗಿದ್ ಹೇಗೆ? ಟರ್ನಿಂಗ್ ಪಾಯಿಂಟ್ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ರಾಜಕೀಯ ರಣಾಂಗಣದ ಬಂಡೆ ಡಿಕೆ ಶಿವಕುಮಾರ್ ಅವರ ಜೀವನದ ಅತ್ಯಂತ ರೋಚಕ ಮತ್ತೆ ಟರ್ನಿಂಗ್ ಪಾಯಿಂಟ್ನ ಸಂಗತಿಗಳು ಮಾತ್ರ ಸ್ಫೋಟಕವಾಗಿದೆ. ಡಿಕೆ ಶಿವಕುಮಾರ್ ಭದ್ರಾವತಿಯಿಂದ ಬುಲೆಟ್ನಲ್ಲಿ ಬಂದಿದ್ಯಾಕೆ? ನಂತರ ಬೆಂಗಳೂರಿನಿಂದಲೇ ಕಾಣೆ ಆಗಿದ್ಯಾಕೆ? ಕನಕಪುರ ಸೇರಿದ ಮೇಲೆ ಜನನಾಯಕನಾಗಿ ರೂಪುಗೊಂಡಿದ್ದ ಹೇಗೆ? ಈ ಎಲ್ಲದರ ಬಗ್ಗೆ ನೀವೆಲ್ಲರೂ ನೋಡಿರದ ರೋಚಕ ರಿಪೋರ್ಟ್. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಕರ್ನಾಟಕದ ರಾಜಕೀಯ ಚದುರಂಗದಾಟದಲ್ಲಿ ದಾಳ ಉರುಳಿಸೋದು ಸುಲಭ. ಆದರೆ ಎದುರಾಳಿಯ ವ್ಯೂಹವನ್ನ ಭೇದಿಸಿ ದಶಕಗಳ ಕಾಲ ಅಚಲವಾಗಿ ನಿಲ್ಲೋದು ಅಸಾಧ್ಯವಾದ ಮಾತು. ಜೂನ್ 3, 2026 ಇಡೀ ರಾಜ್ಯದ ಕಣ್ಣು ಬೆಂಗಳೂರಿನತ್ತ ನೆಟ್ಟಿತ್ತು. ಸತತ ಸಂಘರ್ಷ, ಕೇಂದ್ರ ತನಿಖಾ ಸಂಸ್ಥೆಗಳ ಕಪಿಮುಷ್ಟಿ ಮತ್ತು ಆಂತರಿಕ ರಾಜಕೀಯದ ಮೇಲಾಟಗಳನ್ನ ಮೆಟ್ಟಿ ನಿಂತ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಶೂನ್ಯದಿಂದ ಆರಂಭಿಸಿ ಅಧಿಕಾರದ ಪರಮೋಚ್ಚ ಶಿಖರವನ್ನ ಏರಿರುವಂತಹ ಈ ಟ್ರಬಲ್ ಶೂಟರ್ ಪಯಣವು ಕೇವಲ ವ್ಯಕ್ತಿಯೊಬ್ಬನ ಬೆಳವಣಿಗೆ ಅಲ್ಲ, ಇದು ರಾಜಕೀಯ ಇಚ್ಛಾಶಕ್ತಿ ಮತ್ತೆ ಅಪಾರ ಸಹನೆಯ ಸಾಕ್ಷ್ಯಚಿತ್ರದಂತಿದೆ. ಈ ಐತಿಹಾಸಿಕ ಕ್ಷಣದಲ್ಲಿ ಅವರ ವ್ಯಕ್ತಿತ್ವವನ್ನ ಹದಗೊಳಿಸಿದ ಆ 4 ಮಹತ್ವದ ತಿರುವುಗಳು ಯಾವ್ಯಾವುದು ಅನ್ನುವಂತಹ ಕುತೂಹಲಕರ ವಿಷಯಗಳ ಡೀಟೇಲ್ಸ್ ಇಲ್ಲಿದೆ. ಎಸ್ ವೀಕ್ಷಕರೇ, ವಾಂಟೇಜ್ ವಿತ್ ನಿಶ್ಚಿತ ಕಾರ್ಯಕ್ರಮದಲ್ಲಿ ವಿಶಿಷ್ಟ ವಿಶ್ಲೇಷಣಾತ್ಮಕ ವರದಿಗಳನ್ನ ನೀಡ್ತಾನೆ ಬರ್ತಾ ಇದ್ದೀನಿ. ಆದ್ರೆ ಇವತ್ತಿನ ವರದಿ ಇನ್ನೂ ಕುತೂಹಲವನ್ನ ಮೂಡಿಸುತ್ತೆ. ಇವತ್ತು ಸಾವಿರಾರು ಕೋಟಿ ರೂಪಾಯಿಗಳ ಒಡೆಯನಾಗಿ ದೇಶದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರು ಅನ್ನುವಂತಹ ಹಣೆಪಟ್ಟಿಯನ್ನ ಹೊತ್ತಿರುವಂತಹವರು ಡಿಕೆ ಶಿವಕುಮಾರ್. ಆದ್ರೆ ಅವರ ರಾಜಕೀಯ ಜೀವನದ ಮುನ್ನುಡಿಯನ್ನ ಬರೆಯಲ್ಪಟ್ಟಿದ್ದು ಬಡತನ ಮತ್ತು ಹಸಿವಿನ ನಡುವೆ. ಕನಕಪುರದ ಕಡು ಬಡತನದ ಹಿನ್ನೆಲೆಯಿಂದ ಬಂದಂತಹ ಈ ಯುವಕನಿಗೆ ಜಗತ್ತನ್ನ ನೋಡುವಂತಹ ಹಂಬಲ ಇತ್ತು. ಆದ್ರೆ ಅದಕ್ಕೆ ಬೇಕಾದಂತಹ ಆರ್ಥಿಕ ಶಕ್ತಿ ಇರಲಿಲ್ಲ. ಡಿಕೆ ಶಿವಕುಮಾರ್ ಅವರು ತಮ್ಮ ವೃತ್ತಿ ಜೀವನದ ಆರಂಭದ ದಿನಗಳಲ್ಲಿ ಕೇವಲ 3,000 ಪಾಸ್ಪೋರ್ಟ್ ಶುಲ್ಕವನ್ನ ಭರಿಸೋದಕ್ಕೂ ಸಹ ಹಣ ಇಲ್ಲದೆ ಅನಿವಾರ್ಯವಾಗಿ ತಮ್ಮ ಕೊರಳಲ್ಲಿದ್ದಂತಹ ಚಿನ್ನದ ಸರವನ್ನ ಅಡ ಇಟ್ಟಿದ್ರು. ಆ ಘಟನೆಯು ಕೇವಲ ಒಂದು ಆರ್ಥಿಕ ಮುಗ್ಗಟ್ಟಿನ ಕಥೆ ಅಲ್ಲ, ಒಬ್ಬ ನಾಯಕನಿಗೆ ತನ್ನ ಆರ್ಥಿಕ ಸಾಮಾಜಿಕ ಬೇರುಗಳ ಅರಿವು ಎಷ್ಟಿದೆ ಅನ್ನುವಂಥದ್ದನ್ನ
ಇದು ತೋರಿಸ್ಕೊಡುತ್ತೆ. ಶೂನ್ಯದಿಂದ ಸಾಮ್ರಾಜ್ಯ ಕಟ್ಟಿದವ್ರಿಗೆ ಮಾತ್ರ ಸಾಮಾನ್ಯ ಜನರಿಗೆ ಇರುವಂತಹ ಹಣದ ಕೊರತೆ ಹಾಗೆ ಅವಕಾಶಗಳ ಹಸಿವು ಅರ್ಥ ಆಗೋದಕ್ಕೆ ಸಾಧ್ಯ. ಅವತ್ತು ಅಡ ಇಟ್ಟಂತಹ ಸರವೇ ಇವತ್ತು ಅವರನ್ನ ಒಬ್ಬ ಅಚಲ ನಿರ್ಧಾರದ ನಾಯಕನನ್ನಾಗಿ ರೂಪಿಸಿದೆ. ರಾಜಕೀಯ ನಾಯಕತ್ವ ಅಂತ ಅಂದ್ರೆ ಕೇವಲ AC ರೂಮಲ್ಲಿ ಕುಳಿತುಕೊಂಡು ಆದೇಶವನ್ನ ಮಾಡೋದಲ್ಲ, ಅದು ಯುದ್ಧ ಭೂಮಿಯಲ್ಲಿ ಸೈನಿಕನಂತೆ ಸೆಣಸಾಡೋದು. 2019 ಮೈತ್ರಿ ಸರ್ಕಾರದ ಪತನದ ಸಂದರ್ಭದಲ್ಲಿ ಮುಂಬೈನಲ್ಲಿ ನಡೆದಂತಹ ಹೈ ಡ್ರಾಮಾ ಇದಕ್ಕೆ ಸಾಕ್ಷಿ. ತಮ್ಮ ಪಕ್ಷದ ಶಾಸಕರನ್ನ ಮರಳಿ ಕರೆತರೋದಕ್ಕೆ ಮುಂಬೈಗೆ ಧಾವಿಸಿದಂತಹ DK ಶಿವಕುಮಾರ್ ಅವರನ್ನ ಹೋಟೆಲ್ ಒಳಗೆ ಬಿಡದೆ ತಡೆದಂತಹ ಸಂದರ್ಭದಲ್ಲಿ ಅವರು ಆಗ್ಲೂ ಕೂಡ ಮಣಿಲಿಲ್ಲ. ಅಬ್ಬರದ ಮಳೆಯಲ್ಲಿ ಸತತ 6 ಗಂಟೆಗಳ ಕಾಲ ರಸ್ತೆಯಲ್ಲೇ ನಿಂತ್ಕೊಂಡು ಅವರು ತೋರಿದಂತಹ ಛಲ ರಾಷ್ಟ್ರ ಮಟ್ಟದ ಗಮನವನ್ನ ಸೆಳೆದಿತ್ತು. ಒಬ್ಬ ನಾಯಕ ತನ್ನ ಹೈಕಮಾಂಡ್ಗೆ ಎಷ್ಟು ವಿಶ್ವಾಸಾರ್ಹನಾಗಿರಬಹುದು ಅನ್ನುವಂತಹದಕ್ಕೆ ಈ ಘಟನೆ ಪರಮೋಚ್ಚ ಉದಾಹರಣೆ. ಇದನ್ನ ಕೇವಲ ದೈಹಿಕ ಶ್ರಮ ಅಂತ ಹೇಳಿ ನೋಡೋದಕ್ಕಾಗೋದಿಲ್ಲ. ಇದು ಪಕ್ಷ ನಿಷ್ಠೆಯ ಸತ್ವ ಪರೀಕ್ಷೆ. ಈ ಗುಣವೇ ಅವರನ್ನ ಕಾಂಗ್ರೆಸ್ ಪಾಲಿನ ಸಂಕಷ್ಟ ಪರಿಹಾರಕ, ಟ್ರಬಲ್ ಶೂಟರ್ ಅನ್ನುವಂತಹ ಬಿರುದಿಗೆ ಅರ್ಹನಾಗಿಸಿತು. ಎಂತಹ ವಿಷಮ ಪರಿಸ್ಥಿತಿಯಲ್ಲೂ ಕೂಡ ಮೈದಾನ ಬಿಟ್ಟು ಓಡದಂತಹ ಈ ಗುಣವೇ ಇವತ್ತು ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ತಂದುಕೊಟ್ಟಿದೆ. ಹಳೆ ಮೈಸೂರು ಭಾಗದ ರಾಜಕಾರಣ ಅಂತ ಅಂದ್ರೆ ಅದು ದಶಕಗಳ ಕಾಲ ಮಾಜಿ ಪ್ರಧಾನಿ HD ದೇವೇಗೌಡರ ಕುಟುಂಬದ ಅಧಿಪತ್ಯಕ್ಕೆ ಒಳಪಟ್ಟಿತ್ತು. ಅಂತಹ ಭದ್ರಕೋಟೆಯ ಒಳಗೆ ನುಗ್ಗಿ ಸ್ವಂತ ಅಸ್ತಿತ್ವವನ್ನ ಕಂಡುಕೊಳ್ಳೋದು ಸಾಮಾನ್ಯ ಸವಾಲಾಗಿರಲಿಲ್ಲ. DK ಶಿವಕುಮಾರ್ ವರ್ಸಸ್ ದೇವೇಗೌಡ ಕುಟುಂಬ ಅನ್ನುವಂತಹ ಸುದೀರ್ಘ ರಾಜಕೀಯ ಸಂಘರ್ಷ ಕರ್ನಾಟಕ ರಾಜಕಾರಣದ ಅತ್ಯಂತ ರೋಚಕ ಅಧ್ಯಾಯ. ಇದು ಕೇವಲ 2 ಕುಟುಂಬಗಳ ನಡುವಿನ ಪೈಪೋಟಿ ಅಲ್ಲ, ಬದಲಾಗಿ ಒಕ್ಕಲಿಗ ಸಮುದಾಯದ ನಾಯಕತ್ವದ ಮರುಹಂಚಿಕೆಯ ಹೋರಾಟ. ದಶಕಗಳಿಂದಲೂ ದೇವೇಗೌಡರ ಶಕ್ತಿಗೆ ಸರಿ ಸಮಾನವಾಗಿ ನಿಂತು ಅವರದ್ದೇ ಗಡಿಯಲ್ಲಿ ಸತತ ಜಯವನ್ನ ದಾಖಲಿಸಿದ ಶಿವಕುಮಾರ್ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಜೀವವನ್ನ ತುಂಬಿದ್ರು. ಪ್ರಭಾವಿ ರಾಜಕೀಯ ವಂಶವೃಕ್ಷದ ಎದುರು ಸೋಲಪ್ಪದೆ ಸೆಣಸಿದ್ದು ಅವರ ರಾಜತಾಂತ್ರಿಕ ಚಾಣಾಕ್ಷತನಕ್ಕೆ ಹಿಡಿದಂತಹ ಕೈಗನ್ನಡಿ. ಅಧಿಕಾರದ ಹಾದಿಯಲ್ಲಿ DK ಶಿವಕುಮಾರ್ ಅವರಿಗೆ ಹೂವಿನ ಹಾಸಿಗೆ ಸಿಗಲಿಲ್ಲ. ಹಲವಾರು ಬಾರಿ ಮಂತ್ರಿ ಸ್ಥಾನಗಳು, KPCC ಅಧ್ಯಕ್ಷಗಿರಿ ಅಥವಾ ಮುಖ್ಯಮಂತ್ರಿ ಸ್ಥಾನದ ಅವಕಾಶಗಳು ಕೈಗೆ ಬಂದು ಬಾಯಿಗೆ ಬಾರದಂತೆ ತಪ್ಪು ಹೋಗಿದೆ. ರಾಜಕೀಯವಾಗಿ ಅವರನ್ನ ಮೂಲೆ ಗುಂಪನ್ನ ಮಾಡೋದಕ್ಕೆ ನಡೆದಂತಹ ಪ್ರಯತ್ನಗಳು ಒಂದೆರಡಲ್ಲ. ಆದರೆ ಅವಕಾಶ ತಪ್ಪಿಸಿದ್ರು ಧತಿಗೆಡದಂತಹ ನಾಯಕ ಅನ್ನುವಂತಹ ಮಾತನ್ನ ಅವರು ಅಕ್ಷರಶಃ ಪಾಲಿಸಿದ್ರು. ರಾಜಕೀಯ ಅನ್ನುವಂಥದ್ದು 100 ಮೈಲಿಗಳ ಸುದೀರ್ಘ ಮ್ಯಾರಥಾನ್ ಅಂತ. ಇಲ್ಲಿ ಗೆಲ್ಲೋದು ವೇಗವಾಗಿ ಓಡುವಂಥವರಲ್ಲ, ಕೊನೆವರೆಗೂ ಹಠ ಬಿಡದೆ ಮೈದಾನದಲ್ಲಿ ಉಳಿದಂತಹವರು. ತಮಗೆ ಅವಕಾಶ ಸಿಗದೆ ಹೋದಾಗಲೂ ಕೂಡ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಹಿನ್ನಡೆಯನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಅವರ ಗುಣವು ಅತ್ಯಂತ ನಿರ್ಣಾಯಕವಾಗಿರುವಂತಹದ್ದು. ಈಗ 2026ರ ಈ ಸಂಭ್ರಮದ ಕ್ಷಣವು ಅವರ ಆ ದಶಕಗಳ ತಾಳ್ಮೆ ಮತ್ತು ಸತತ ಹೋರಾಟಕ್ಕೆ ಸಿಕ್ಕಂತಹ ಪ್ರತಿಫಲವಾಗಿದೆ.
ಡಿ.ಕೆ. ಶಿವಕುಮಾರ್ ಅವರ ಜೀವನ ಪಥವು ಕೇವಲ ಅಧಿಕಾರದ ಲಾಲಾಸೆಯ ಕಥೆಯಲ್ಲ. ಅದು ಒಬ್ಬ ಸಾಮಾನ್ಯ ಮನುಷ್ಯ ಅಸಾಮಾನ್ಯ ಛಲದ ಮೂಲಕ ವ್ಯವಸ್ಥೆಯನ್ನ ಹೇಗೆ ಎದುರಿಸಬಹುದು ಅನ್ನುವಂಥದ್ದಕ್ಕೆ ಸಾಕ್ಷಿ. ಪಾಸ್ಪೋರ್ಟ್ ಶುಲ್ಕಕ್ಕಾಗಿ ಚಿನ್ನವನ್ನ ಅಡ ಇಟ್ಟಂತಹ ಯುವಕನಿಂದ ಹಿಡಿದು ಮಳೆಯಲ್ಲಿ ನೆಂದು ಪಕ್ಷವನ್ನ ರಕ್ಷಿಸಿದಂತಹ ಹೋರಾಟಗಾರನವರೆಗೆ ಅವರು ನಡೆದು ಬಂದಂತಹ ಹಾದಿ ಅತ್ಯಂತ ಕಡಿದಾಗಿತ್ತು. ಡಿ.ಕೆ. ಈಗ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಕರ್ನಾಟಕ ರಾಜ್ಯ ರಾಜಕಾರಣದ ಒಂದು ಅಚಲ ಬಂಡೆ. ರಾಜಕಾರಣದ ಈ ಸುದೀರ್ಘ ಚದುರಂಗದ ಆಟದಲ್ಲಿ ಒಬ್ಬ ನಾಯಕನ ದೀರ್ಘಕಾಲದ ಯಶಸ್ಸಿಗೆ ಅವನ ಬಳಿ ಇರುವಂತಹ ಹಣಬಲಕ್ಕಿಂತ ಹೆಚ್ಚಾಗಿ ಅವನಲ್ಲಿರುವಂತಹ ಅಚಲ ಛಲ ಮತ್ತು ಪರಿಸ್ಥಿತಿಯನ್ನು ಎದುರಿಸುವಂತಹ ನಿಷ್ಠೆ ಮುಖ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಛಲದಂಕ ಮಲ್ಲ ಡಿ.ಕೆ. ಗುರಿ ಈಗ 2028ರ ಮೇಲಿದೆ. ಅಲ್ಲಿಯೂ ಗೆಲುವನ್ನ ಕಾಣುವಂತಹ ಆತ್ಮವಿಶ್ವಾಸ ಅವರಲ್ಲಿದೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಯಶಸ್ವಿ ಆಗ್ತಾರಾ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.